ಎಸ್, ಥ್ಯಾಂಕ್ ಯು. ನಾನು ಹಾಸನದಿಂದ ಖುಷ್ವಂತ್, ರಿಪಬ್ಲಿಕ್ ವರದಿಗಾರ. ಇವತ್ತು ಹಾಸನದ ಸುದ್ದಿಯಲ್ಲಿ ಹಾಸನದ ಅರಕಲಗೂಡಿನ ದೊಡ್ಡಮಗ್ಗೆಯಲ್ಲಿ ಸರ್ಕಾರಿ ಅಂಗನವಾಡಿಯನ್ನ ಇಲ್ಲಿನ ಶಾಸಕರಾದ ಎ ಮಂಜು ಹಾಗೂ ಅವರ ಪತ್ನಿ ತಾರಾ ಮಂಜು ಅವರಿಬ್ರು ದತ್ತುವನ್ನ ಪಡೆದಿದ್ದಾರೆ. ಅಂದ್ರೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ಗೆ ತಮ್ಮ ಕೈಲಾದ ಸಹಾಯನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಈಗ ಮೊದಲು ಎ ಮಂಜು ಅವರ ಪತ್ನಿಯವರನ್ನ ಮಾತನಾಡ್ಸೋಣ. ಮೇಡಮ್, ಹೇಳಿ, ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪುವ ಸಮಯದಲ್ಲಿ ಈ ಕೆಲಸಕ್ಕೆ ಹೊರಟಿದ್ದೀರಾ. ಮಂಜು ಶಾಸಕ ಅವ್ರ ಜೊತೆ ನೀವು ಕೈ ಜೋಡಿಸಿದ್ದೀರಾ. ಎಷ್ಟು ಮಟ್ಟಿಗೆ ಇದು ಖುಷಿ ಕೊಟ್ಟಿದೆ, ಏನು ಅಂತ? ತುಂಬಾ ಸ್ಯಾಟಿಸ್ಫೈಯಿಂಗ್. ಪ್ಲಸ್ ಇದು ಏನು ಅಂದ್ರೆ ಕಾನ್ಸೆಪ್ಟ್ ಏನು ಅಂದ್ರೆ ಮಕ್ಕಳು ಬಿಡಬಾರ್ದು, ರೂರಲ್ ಸ್ಕೂಲ್ಸ್ ನ ಯೂಸ್ ಮಾಡ್ಬೇಕು ಅಂತಾನೆ ಉದ್ದೇಶ. ಫಸ್ಟ್ ಅದೇ ಉದ್ದೇಶ ಇತ್ತು. ಈಗ ಮುಂದೆ ಇನ್ನೂ ಕ್ಲಾಸ್ಗಳು ತಗೊಳ್ಳೋಣ ಅಂತಾನು ನೋಡ್ತಾ ಇದ್ದೀವಿ. ಇಲ್ಲಿ ಏನೆಲ್ಲ ನೀವು ಈಗ ಅಂದ್ರೆ ಏನ್ ಕೊಡ್ತಾ ಇದ್ದೀರಾ? ಅಂದ್ರೆ ಬುಕ್ಸ್, ಯೂನಿಫಾರ್ಮ್, ಸ್ಕೂಲು, ಬೋರ್ಡ್, ಇದು ಕ್ಲಾಸ್ ಎಲ್ಲ ಕೊಡ್ತಾ ಇದ್ದೀವಿ. ಈಗ ಶಾಸಕರ ಎ ಮಂಜು ಅವರು ಕೂಡ ಇದ್ದಾರೆ. ಸರ್, ಹೇಳಿ, ಈ ತರ ಎಲ್ಲಾರು ನಿಮ್ ಪತ್ನಿ ಕೂಡ ಕೈ ಜೋಡಿಸಿದ್ದಾರೆ. ಮಾಡ್ತವ್ರು ಬಹುತೇಕ ಕಲಿಕೆಯ ಮೊದಲನ ಮೆಟ್ಟಿಲು ಅಂಗನವಾಡಿ. ಇದು 18ನೇ ಶಾಲೆ. ಈಗ ಮತ್ತೆ ಇನ್ನೊಂದೆರಡು, ಈಗ ಇನ್ನೆರಡು ಈಗ ಆಗ್ತಾ ಇದ್ದಾರೆ. ಒಟ್ಟಿಗೆ ಈಗಾಗಲೇ ಇನ್ನು 8 ಬೇಡಿಕೆಗಳಿದೆ. ನಾವು ಅಂಗನವಾಡಿ ಜೊತೆ ಸೇರೋದೇ ಬೇರೆ ಮತ್ತು ಮಕ್ಕಳ ಮನೆ ಮಾಡೋದೇ ಬೇರೆ. ಮಕ್ಕಳ ಮನೆ ಕಾನ್ಸೆಪ್ಟ್ ಯಾಕೆ ಮಾಡುದು ಅಂದ್ರೆ, ಸರ್ಕಾರಿ ಶಾಲೆಗಳಿಗೆ ಸ್ಟ್ರೆಂತ್ ಆಗ್ತಾ ಇರ್ಲಿಲ್ಲ. ಸ್ಟ್ರೆಂತ್ ಯಾಕೆ ಆಗ್ತಿಲ್ಲ ಅಂದ್ರೆ, ಈ ಪೋಷಕರು ಕಾನ್ವೆಂಟ್ ಸೇರಿಸುವಂತ ವ್ಯಾಮೋಹ ಜಾಸ್ತಿ ಆಗ್ತಾ ಇತ್ತು. ಕಾನ್ವೆಂಟ್ ಅಲ್ಲಿ ಕೊಡ್ತಕ್ಕಂಥ ಫೆಸಿಲಿಟೀಸ್ ನಮ್ ಸರ್ಕಾರಿ ಶಾಲೆಯಲ್ಲಿ ಕೊಟ್ರೆ ನಮ್ಮ ಮಕ್ಕಳನ್ನ ಅಲ್ಲೇ ಸೇರಿಸ್ತಾರೆ ಅನ್ನೋ ಒಂದು ಭಾವನೆ ಮಾಡಿದ್ರು. ಇವತ್ತೊಂದು ಬಹುಶಃ ಮುಂದಿನ ದಿನಗಳಲ್ಲಿ ಈ ಸರ್ಕಾರಿ ಶಾಲೆ ಬೇರೆ ಶಾಲೆಗಳಿಗಿಂತ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಶಾಲೆಗಳಾಗಬೇಕು. ಗೌರ್ಮೆಂಟ್ ಶಾಲೆಗಳಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ. ನಾವು ಅದನ್ನ ಮನ್ಕೊಂಡು ಅವ್ರಿಗೆ ಈಗ ನಾವು ನಮ್ಮ ಕುಟುಂಬ ನಾವು ನಮ್ಮ ಪತ್ನಿಯವರು ಸೇರಿ ಮಾಡೋದಲ್ಲ. ಇದರಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಆ ಶಾಲೆಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡಿದೀವಿ. ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕರ್ನಾಟಕದಲ್ಲಿ ಮೊದಲನೇ ಬಾರಿ ಶಾಲೆನ ಮಕ್ಕಳ ಮನೆ LKG UKG ಕರ್ನಾಟಕದ ಸರ್ಕಾರವನ್ನ ಕಣ್ತರಿಸಿದ್ದು ಅರಕಲಗೂಡು ತಾಲೂಕು ಇದಾಗಿದೆ. ಥ್ಯಾಂಕ್ ಯು. ನೋಡ್ಬೋದು, ಏನು ಮಕ್ಕಳ ಮನೆ ಇದನ್ನ ಮಾಡುವಂತ ಮುಖಾಂತರ ಎಲ್ಲರೂ ಹಳೆ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅನ್ನುವಂಥದ್ದು ನೋಡ್ಬೋದು. ಶಾಲೆಗೆ ಬೇಕಾದಂತಹ ಪುಸ್ತಕ ಇರ್ಬೋದು, ಬುಕ್ ಇರ್ಬೋದು, ಎಲ್ಲವನ್ನೂ ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಹಾಗೆ ಆ ಒಂದು ಶಾಲೆಯ ಏನು ಒಳಗೆ ಆವರಣ ಇದೆ, ಅದಕ್ಕೆ ಬೇಕಾದಂತಹ ಕಲಿಕಾ ಸಾಮಗ್ರಿಯ ಆವರಣಗಳನ್ನು ಕೂಡ ಇಲ್ಲಿ ಏನು ಶಾಲೆಗೆ ಬಣ್ಣ ಇರ್ಬೋದು, ಇವೆಲ್ಲವನ್ನು ಕೂಡ ಮಾಡಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಹಾಗೆ LCD ಮಾನಿಟರ್ ಇರ್ಬೋದು, ಇತರ ಕಲಿಕಾ ಸಾಮಗ್ರಿಗಳಿರ್ಬೋದು, ಎಲ್ಲವನ್ನೂ ಕೂಡ ಈ ಮಕ್ಕಳ ಮನೆಯಲ್ಲಿ ಬೇಕಾದಂತ ಬುಕ್ಸ್ ಇರ್ಬೋದು, ಅವರಿಗೆ ಬೇಕಾದಂತ ಬ್ಯಾಗ್ಗಳಿರ್ಬೋದು, ಒಂದು ಶಾಲೆಗೆ ಬಂದ್ರೆ ಚಂದವಾದ ವಾತಾವರಣವನ್ನ ಇಲ್ಲಿ ಇವರು ಕ್ರಿಯೇಟ್ ಮಾಡಿರುವಂತದ್ದು. ಅಂದ್ರೆ ಅದಕ್ಕೆ ಬೇಕಾದಂತ ಎಲ್ಲವನ್ನೂ ಕೂಡ ಎ ಮಂಜು ಹಾಗೂ ಅವರ ಪತ್ನಿ ಈ ಶಾಲೆಯನ್ನ ದತ್ತು ಪಡೆಯುವ ಮುಖಾಂತರ ಇದಕ್ಕೆ ಚಾಲನೆ ನೀಡಿರುವಂತದ್ದು.